ಅಗ್ರಗಣ್ಯ ರತ್ನ ಸ್ವರೂಪರಾಗಿರುವಂತಹ ಗೌರವಾನ್ವಿತ ಡಾಕ್ಟರ್ ಆಗಿರುವಂತಹ ಶ್ರೀಮತಿ ವಿನೋದ್ ಪ್ರಭಾರ್ ಅವರಿಗೆ ಅಭಿನಂದನೆಗಳನ್ನು ಮತ್ತು ನಮನಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಸದಾಶಿವಪ್ಪನವರವರೇ, ಉದಯ್ ಶಂಕರ್ ಅವರೇ ಬರಲಿಕ್ಕೆ ಪ್ರಾರಂಭ ಮಾಡಿ ಇದು 2ನೇ ಸಾರಿ. ಬೆಂಗಳೂರಿಗೆ 100 ಸಾರಿ ಬಂದಿದ್ದೇವೆ ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ. ಆದರೆ ಇವತ್ತಿನ ದಿವಸ ಸದಾಶಿವಪ್ಪನವರು ಮತ್ತು ಉಳಿದೆಲ್ಲ ಸಮಿತಿಯವರು ಬರಮಾಡಿಕೊಂಡಿದ್ದಾರೆ. ನಾವು ರಾಯಚೂರು ಜಿಲ್ಲೆಯಲ್ಲಿ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ಒಬ್ಬ ಕೇಂದ್ರದ ಮಾಜಿ ಸಚಿವರ ಅಭಿನಂದನಾ ಸಮಾರಂಭದಲ್ಲಿ ಇವತ್ತಿರಬೇಕಾಗಿತ್ತು. ಯಾವಾಗ ರೇವಣ್ ಸಿದ್ದಯ್ಯನವ್ರಿಗ ಅಭಿನಂದನಾ ಸಮಾರಂಭ ಅಂತ ಮಾಹಿತಿ ಬಂತು, ನಮ್ಮ ಎಲ್ಲ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳನ್ನು ಬಿಟ್ಟು ಹಾಕಿ ಅವ್ರನ್ನ ನೋಡ್ಬೇಕು, ಅವ್ರನ್ನ ಅಭಿನಂದಿಸಬೇಕು ನೋಡಿದ್ದು ಟಿವಿ. ಅದರ ನಂತರದಲ್ಲಿ ಪ್ರತ್ಯಕ್ಷ ನೋಡಿದ್ದು ಕಲಬುರಗಿ ಜಿಲ್ಲೆಯ ನಾಲ್ವಾರದ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ. ಅಂದಿನ ರಾಜ್ಯಪಾಲರಾಗಿರುವಂತಹ ಚತುರ್ವೇದಿ ಅವರನ್ನ ಆ ವೇದಿಕೆಗೆ ಕರ್ಕೊಂಡು ಬರುವಂತಹ ಜವಾಬ್ದಾರಿಯನ್ನ ರೇವಣ್ ಸಿದ್ದಯ್ಯನವರು ವಹಿಸಿಕೊಂಡಿದ್ರು. ಅಲ್ಲಿ ನಾವು ಪ್ರವಚನವನ್ನು ಮಾಡ್ತಾ ಇದ್ವಿ. ಅವರನ್ನು ಬರಮಾಡಿಕೊಂಡ್ವಿ. ಆ ಮುಂಡ್ರಿಗಿ ಮಠದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನ ನಂತರದಲ್ಲಿ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ. ಬಹುಶಃ ಆರೋಗ್ಯವಂತರಾಗಿ ಯಾವುದೇ ವ್ಯಸನಗಳಿಗೆ ದಾಸರಾಗದೆ ಇರತಕ್ಕಂಥವ್ರು 60 ದಾಟೋದ್ರಲ್ಲಿ ಸಂಶಯ ಇಲ್ಲ ಅಂತ ನಮ್ಮ ಭಾವನೆ. 60 ವರ್ಷ. ಆದ್ರೆ 60 ದಾಟಿದವರೆಲ್ಲರೂ ರೇವಣ್ ಸಿದ್ದಯ್ಯನವರ ಹಾಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಬಹಳ ಆಶ್ಚರ್ಯ ಅಂತಂದ್ರೆ, ಜವನನ ಮನೆಗೆ ಹೋಗಿ ಸಾಯದೆ ಬಂದೇನೆಂದರೆ ಇದ ಕಂಡು ಬೆರಗಾದೆ ಅಂತ ಒಂದು ಮಾತಿದೆ. ಯಮನ ಮನೆಗೆ ಹೋಗಿ ಸಾಯಲಾರ್ದಂಗೆ ಬರೋದೇ ಒಂದು ದೊಡ್ಡ ಆಶ್ಚರ್ಯ ಅಂತ. ಹಂಗ ಪೊಲೀಸ್ ಇಲಾಖೆ ಒಳಗೆ ಹೋಗಿ ಎಂದೂ ಸಿಟ್ಟಿಗೇಳಲಾರ್ದಂಗೆ ಬಂದಿರತಕ್ಕಂತಹ ಏಕೈಕ ರಾಷ್ಟ್ರದ ಒಬ್ಬ ಪೊಲೀಸ್ ಮಹಾ ಅಧಿಕಾರಿ ಅಂತಂದ್ರೆ ನಮ್ಮ ರೇವಣ್ ಸಿದ್ದಯ್ಯನವರು. ಪರಮಶಿವಯ್ಯನವರು ಹೇಳುವಂತಹ ಆ ಮಾತೇನೈತಲ್ಲ, ತಮ್ಮೆಲ್ಲರ ಗಮನಕ್ಕೆ ಖುಷಿಯಿಂದ ಹೇಳ್ಕೊಳ್ಳಿಕ್ಕೆ ಅಭಿಮಾನ ಅನಿಸುತ್ತೆ. 2 ತರದ ವ್ಯಕ್ತಿಗಳನ್ನ ನಾವು ಈ ರಾಜ್ಯದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ, ಅಥವಾ ರಾಷ್ಟ್ರದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಒಂದು ನಿಂದನೆಗೆ ಒಳಗಾಗುವಂತಹ ವ್ಯಕ್ತಿಗಳು, ಇನ್ನೊಂದು ವಂದನೆಗಳಿಗೆ ಒಳಗಾಗುವ ವ್ಯಕ್ತಿಗಳು. ಎಷ್ಟೋ ಜನರು ನಿಂದನೆಯ ಮಹಾಸಾಗರದಲ್ಲಿ ಮುಳುಗಿ ಹೋಗ್ತಕ್ಕಂಥದ್ದನ್ನು ಕೂಡ ತಾವು ನೋಡಿದಿರಿ. ಅದಕ್ಕೆ ಕೇವಲ ಪೊಲೀಸ್ ಇಲಾಖೆ, ಕೇವಲ ರಾಜಕೀಯ ರಂಗ ಅಂತೇನಿಲ್ಲ, ನಾವು ಮಠಾಧಿಪತಿಗಳು ಅದಕ್ಕೇನು ಹೊರತಾಗಿಲ್ಲ. ಎಲ್ಲರೂ ಕೂಡ ಒಂದಿಲ್ಲ ಒಂದು ನಿಂದೆಗೆ ಒಳಗಾಗ್ತಕ್ಕಂತಹ ಬದುಕನ್ನ ಕಳೆಯುವುದನ್ನ ತಾವು ಕಂಡಿದ್ದೀರಿ, ನೋಡ್ತಾನೆ ಇದ್ದೀರಿ. ಆದರೆ ಇಡೀ 84 ವರ್ಷ ಒಂದೇ ಒಂದು ನಿಂದೆಗೆ ಗುರಿಯಾಗದೆ ಕೇವಲ ಅಭಿನಂದನೆಗೆ ಒಂದಾಗಿರುವಂತಹ ವ್ಯಕ್ತಿ ಅಂತಂದ್ರೆ ಅದು ರೇವಣ್ ಸಿದ್ದಯ್ಯನವರು ಅನ್ನುವಂತಹದ್ದನ್ನ ನಾವು ಒಪ್ಪಿಕೊಳ್ಳಬೇಕಾಗುತ್ತೆ ಅನ್ನುವಂಥದ್ದು. ಈಗ ಅವರು ಎಷ್ಟು ತರದ ಹುದ್ದೆಗಳನ್ನ ಅಲಂಕರಿಸಿ ಬಂದಿದ್ದಾರೆ, ಎಷ್ಟು ತರದ ಹುದ್ದೆಗಳಲ್ಲಿ ಸದ್ಯ ಇದ್ದಾರೆ, ಇವೆಲ್ಲ ತಾವು ನೋಡ್ತಾ ಇದ್ದೀರಿ, ಕೇಳಿದಿರಿ. ಸದಾಶಿವಪ್ಪನವರು ಅವ್ರು ಪರಿಚಯ ಮಾಡ್ಬೇಕಾದ್ರೆ ಬಹುಶಃ ಏನ್ ಮಾಡ್ಲಿಕ್ಕಾಗುತ್ತೆ, ಇಂಥವ್ರು ಪರಿಚಯ ಮಾಡ್ಲಿಕ್ಕಾಗುತ್ತೆ ಏನು? ಒಂದು ಸಭೆಯಲ್ಲಿ ಒಂದು ಸಣ್ಣ ಭಾಷಣದಲ್ಲಿ ಒಬ್ಬ ಮಹಾನ್ ಸಾಧಕನ ಪರಿಚಯವನ್ನು ಮಾಡ್ಲಿಕ್ಕೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾಳಿದಾಸ ಒಂದು ಮಾತನ್ನ ಹೇಳ್ತಾನೆ, ಅವರು ಸಮುದ್ರ ಅಂತ ಒಂದು ಮಾತನ್ನ ಹೇಳಿದ್ರು. ಸಂದರ್ಭ ಆದರೆ ಇಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ 100 ಜನರ ಸಹಕಾರದಿಂದ ಒಂದು ವಿಶೇಷವಾದ ಸಂಸ್ಥೆಯನ್ನು ಕಟ್ಟಿ ಅದರ ಮುಖಾಂತರ ಸಾವಿರಾರು ಮಕ್ಕಳಿಗೆ ಅನುಕೂಲವಾಗ್ತಕ್ಕಂಥ ವಿಶೇಷ ಬೆಂಬಲವನ್ನು ಕೊಡ್ತಕ್ಕಂಥದ್ದು, ಅದರಲ್ಲಿ ಕೈ ಜೋಡಿಸಿರೋದು, ಆ ಸಂತೋಷನ ಹಂಚಿಕೊಡ್ತಾ ಇರೋದು, ಇದು ಬಹಳ ಮುಖ್ಯವಾಗಿದೆ. 4-6 ಕಾರ್ಯಕ್ರಮಗಳನ್ನು ಕೂಡ ಬೇರೆ ಹಾಕಿದ್ದೀವಿ. ಬಂದ ಪ್ರಯಾಣಿಕರಿಗೆ ಅಲ್ಲಿ ವಾಸ ಇರುತ್ತೆ. ಯಾವುದೇ ಒಂದು ಇದರಲ್ಲಿ ಹೋಟೆಲ್ನಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಏನು ಕಡಿಮೆ ಇಲ್ಲದಂಥ ವ್ಯವಸ್ಥೆಯನ್ನು ಮಾಡಿದ್ವಿ, ಹೊಸದಾಗಿ ಮಾಡಿದ್ವಿ. ಮಕ್ಕಳಿಗೆ ಲೈಬ್ರರಿ ಮಾಡಿದ್ವಿ, ರೀಡಿಂಗ್ ರೂಮ್ ಮಾಡಿದ್ವಿ, ಅದರ ಇನಾಗ್ರೇಷನ್ ನಡೀತು. ಹಾಗಾಗಿ ಅಂಥದ್ದು ಒಂದು ಬಹಳ ವಿಶೇಷವಾದ ಸಂತೋಷವಾಗ್ತದೆ. ನಮ್ಮ ಪ್ರವರ್ತ ಗುಬ್ಬಿ ತೋಡದಪ್ಪ ಸಂಸ್ಥೆಯಲ್ಲಿ ಎಲ್ ರೇವಣ್ ಸಿದ್ದಯ್ಯನವರಿಗೆ ದಾವಣಗೆರೆ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿರೋದ್ರಿಂದ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಆ
ಅವರ ಸೇವೆ ಬಹಳ ಅದ್ಭುತವಾದದ್ದು. ಬಹಳ ಸೇವೆಯನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ರಿಟೈರ್ ಆದಮೇಲೂ ಸಹ ನಮ್ಮ ರೇವಣಸಿದ್ದಯ್ಯನವರು ತಮ್ಮ ಸೇವೆಯನ್ನು ಅವಿರತವಾಗಿ ಮಾಡ್ತಾ ಬಂದಿದ್ದಾರೆ. ಈಗ ಅವರಿಗೆ ವಯಸ್ಸು 86 ಆದರೂ ಲವಲವಿಕೆಯಿಂದ ಓಡಾಡುವುದು, ಸಮಾಜ ಸೇವೆ ಮಾಡೋದು ಮಾಡ್ತಿದ್ದಾರೆ. ಅಂಥ ಒಂದು ಮಹಾನ್ ವ್ಯಕ್ತಿಗೆ ನಮ್ಮ ಧರ್ಮ ಸಂಸ್ಥೆಯಿಂದ ಎಲ್ಲ ಟ್ರಸ್ಟಿಗಳು, ಎಲ್ಲ ಡೈರೆಕ್ಟರ್ಸು, ಧರ್ಮದರ್ಶಿಗಳು ಸೇರಿ ಅವರಿಗೆ ಅಭಿನಂದನೆ ಮಾಡಿದ್ದೇವೆ. ಅದು ನಮಗೆ ತುಂಬ ಸಂತೋಷ ಕೊಟ್ಟಿದೆ. ನಾವು ಆ್ಯಸ್ ಎ ಟ್ರಸ್ಟಿ ಆಫ್ ದಿ ಗುಬ್ಬಿ ತೋಟಪ್ಪ ಚಾರಿಟೀಸ್, ನಿಮಗೆಲ್ಲ ಗೊತ್ತಿರಂಗೆ ದಿಸ್ ಇಸ್ ಮೋರ್ ದೆನ್ 125-year-old oldest ಚಾರಿಟೀಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ವೆರಿ ಪ್ರಾಮಿನೆಂಟ್ ಪರ್ಸ್ನಾಲಿಟೀಸ್ ಆಫ್ ಬ್ಯಾಂಗ್ಳೂರ್, ಇನ್ಕ್ಲೂಡಿಂಗ್ ನಮ್ಮ ನಡೆಯುವ ದೇವರು ಶಿವಕುಮಾರ್ ಸ್ವಾಮೀಜಿಯವರು ನಮ್ಮ ಹಾಸ್ಟೆಲಿದ್ದವರು, ಸ್ಟೂಡೆಂಟ್ ಆಗಿದ್ದವರು, ಫಾರ್ಮರ್ ಚೀಫ್ ಮಿನಿಸ್ಟರ್ ನಿಜಲಿಂಗಪ್ಪನವರು ಇದ್ದರು, ನಮ್ಮ ಶಾಮನೂರು ಶಿವಶಂಕರಪ್ಪನವರು ಇದ್ದರು. ಈ ಥರ ಲಕ್ಷಾಂತರ ಜನ ನಮ್ಮ ಹಾಸ್ಟೆಲಿಂದ ಹೋಗಿರೋರು, ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲರೂ. ಆ್ಯಂಡ್ ನಾವು ಹೇಳ್ದಂಗೆ ನಮ್ಮ ಪ್ರೆಸಿಡೆಂಟಾಗಿ ಇನ್ ದ ಲಾಸ್ಟ್ 19 years ರೇವಣಸಿದ್ದಯ್ಯನವರು, ಫಾರ್ಮರ್ DIG ಆಫ್ ಪೊಲೀಸ್, ಅವ್ರಿಗೆ ರೀಸೆಂಟ್ಲಿ ಗಾಟ್ ದಿ ಡಾಕ್ಟ್ರೇಟ್ ಫ್ರಮ್ ದಿ ದಾವಣಗೆರೆ ಯೂನಿವರ್ಸಿಟಿ. ಸೊ ಅವ್ರಿಗೆ ಫೆಲಿಸಿಟೇಷನ್ ಮಾಡೋದಕ್ಕೋಸ್ಕರ ನಮ್ಮದೆಲ್ಲ ನಮ್ಮ ಸ್ಟೂಡೆಂಟ್ಸು, ನಮ್ಮ ಚಾರಿಟಿ ಸ್ಟೂಡೆಂಟ್ಸು, ಗರ್ಲ್ಸ್ ಸ್ಟೂಡೆಂಟ್ಸು, ಬಾಯ್ ಸ್ಟೂಡೆಂಟ್ಸು, ಟೋಟಲಿ ವಿ ಹ್ಯಾವ್ ಅಬೌಟ್ 18 ಹಾಸ್ಟೆಲ್ಸ್ ಆಲ್ ಓವರ್ ಕರ್ನಾಟಕ. ಇವತ್ತಿನ ಏನೇನೋ ನಮಗೆ ನೋಡ್ದಂಗೆ ಒಂದು ಆಲ್ಮೋಸ್ಟ್ ಮೋರ್ ದೆನ್ 1000 ಗರ್ಲ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಬಾಯ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ಬಂದು ಇವ್ರಿಗೆ ಸನ್ಮಾನ ಮಾಡಿದ್ದು, ವಿಚ್ ಈಸ್ ನಮಗೆಲ್ಲರಿಗೂ ಅವರಿಂದಲೇ ಅನ್ನ ತಿನ್ಕೊಂಡು ಬದುಕು ಬರ್ತಿದ್ದೆ. ಈಗ ಅದೇ ಪ್ಲೇಸಿಗೆ ರೇವಣಸಿದ್ದಯ್ಯ ಅವ್ರು ಬಂದರೆ ತುಂಬ ಜನಕ್ಕೆ ತುಂಬ ಹೆಲ್ಪ್ ಮಾಡೋರು. ಅವರಿಂದ ಅನ್ನ ತಿನ್ಕೊಂಡು ನಾವು ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವರು ಇನ್ನೂ 106 ವರ್ಷ ಬಾಳಲಿ ಅನ್ನೋ ಒಂದು ಲೆಕ್ಕದಲ್ಲಿ ಆಸೆ ಇದು ಮಾಡ್ತಾರೆ. ಚೆಲುವರಾಜು MS ಚೆಲುವರಾಜು. ಏನು ಮಾಡ್ತಾರೆ? ನಮ್ಮದು ಟ್ರಾವೆಲ್ಸ್ ಇದೆ. ಥ್ಯಾಂಕ್ ಯು.